ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೋ ಅಂತ ಇದ್ರು ಸರ್ ಇವರು, ನೀವ್ ನಂಬ್ತಿರೋ ಬಿಡ್ತಿರೋ ಅನ್ನೋರು ಸ್ವಲ್ಪ ಮಾತಾಡ್ತಾ ಇದ್ರು. ಸುಮ್ನಿರಮ್ಮ ನೀನು, ನಿನ್ ತರ ನಿಂಬೆ ಹಣ್ಣು ಕ್ಯಾರೆಟ್ ಮಾರ್ಕೊಂಡ್ ಬಂದಿಲ್ಲ. ನಾನು ಇಲ್ಲಿ ರಾಗಾಡಕ್ ಬಂದಿದೀನಿ, ರಾಗಾಡಾಡ್ಗೆ ನಿಂತಿದ್ದೀನಿ ಸರ್. ಏನೋ ಬೆನ್ನು ಮೂಳೆ ಎಲ್ಲ ಮುರ್ದ್ಬಿಟ್ಟು ಇಟ್ಬಿಟ್ಟಿದೀನಿ ಸರ್ ಇವತ್ತು ಟಾಸ್ಕ್ ಅಲ್ಲಿ. ಇಷ್ಟಪಡಲ್ಲ ಸರ್ ಈ ರಗಡ್ ರಶ್ಮಿನ ಘಾಟದಲ್ಲಿ ಗೆಲ್ಲೋದಕ್ಕೆ ಸರ್. ಸಂಗೊಳ್ಳಿ ನಂದು ಸರ್. ಸೀರಿಯಸ್ ಆಗಿ ಹೇಳ್ತೀನಿ, ಹುಡುಗಿರ ಅಮೇಝಿಂಗ್ ಕೇಳ್ರಮ್ಮ ನೀವು. ಥ್ಯಾಂಕ್ ಯು ಸರ್. ಇಲ್ಲಿಂದನೇ ಅಕುಲ್ ಹ್ಯಾಟ್ಸ್ ಆಫ್ ಗುರು. ಯಾಕೆ ಕಪಾಳ ಕೊಡ್ಕೊಂಡಿದ್ದು ಅಂತ ಇವಾಗ ಅರ್ಥ ಆಗ್ತದೆ. ಆದ್ರೆ ನಿಜವಲ್ಲ ಹಳ್ಳಿ ಪವರ್ ಸ್ಟ್ರೆಂತ್ ಏನು ಅಂತ ತೋರಿಸ್ಬಿಟ್ರಿ. ಬಟ್ ನಿಜವಾಗ್ಲು ಒಂದು ಸ್ಕಿಟ್ಟಿನ ಪವರ್ ಸ್ಟ್ರೆಂತ್ ಏನಂತ ನೀವಿಬ್ರು ತೋರಿಸಿರಕಮ್ಮ. ಅಮೇಝಿಂಗ್, ತುಂಬಾ ಚೆನ್ನಾಗಿ ಮಾಡಿದೆ. ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ಅಮೇಝಿಂಗ್ ಆಗಿತ್ತು ಈ ಒಂದು ಸ್ಕೆಟ್. ಯಾಕಂದ್ರೆ ಸರ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ಬರ್ಬೇಕಂದ್ರೆ ಅಷ್ಟು ಕಷ್ಟ ಪರಿಶ್ರಮ ಇವ್ರು ಎಷ್ಟು ಬಿದ್ದಿದ್ದಾರೆ ಅಂತ. ಇಷ್ಟು ದಿನ ನಾವೆಲ್ಲ ಒಂದೊಂದು ಮಾಡ್ತಿದ್ದೀವಲ್ಲ ಸರ್, ಇವಾಗ ಗೊತ್ತಾಗ್ತಿದೆ ಪಾಪ ಅವ್ರು ಓದಿದ ಜಾರ್ಜ್ ಓದಿದ್ದಾರೆ. ಇಟ್ ವಾಸ್ ಲೈಕ್ ಪೇನ್ ಸರ್. ಹಾಗೆ ನಮ್ಮ ಸ್ವಾಮೀಜಿಗಳನ್ನ ಕೇಳ್ಬೋಣ, ಹೇಗೆ ಅನ್ನಿಸ್ತು ಸ್ವಾಮಿಗಳೇ? ತುಂಬ ಚೆನ್ನಾಗಿತ್ತು ಎಲ್ಲ. ಇವತ್ತೆಲ್ಲರಿಗೂ ಕೂಡ ಕಲೆ ಎಲ್ಲರಲ್ಲೂ ಇದೆ, ಅದು ಬಿಂಬಿಸೋಕ್ಕೆ ಒಂದು ವೇದಿಕೆ ಬೇಕು. ಅದು ಜೀವಾಹಿನಿ ಕಲ್ಪಿಸ್ಕೊಡ್ತಾ ಇದೆ. ವಿಶೇಷವಾಗಿ ನಮ್ಮ ಮಾಂತೇಶ್ವರ ನನಗೆ ಮುಂಚೆನೂ ಪರಿಚಯ, ಒಳ್ಳೆಯ ರಂಗಭೂಮಿ ಕಲಾವಿದ ಆತ. ಇವತ್ತು ಬದಾಮಿ ಇರ್ಬೋದು, ಅನೇಕ ಜಾತ್ರೆಗಳಲ್ಲಿ ಒಂದು ನಾಟಕ ಕಂಪನಿಯಲ್ಲಿ ಅವರು ಕಲಾವಿದರಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಇನ್ನುಳಿದ ಎಲ್ಲ ಕಲಾವಿದರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಅಷ್ಟೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೊಂದು ಭರ್ಜರಿ ಸ್ಕಿಟ್ ಮಾಡಕ್ ಬರ್ತಾ ಇದ್ದಾರೆ ನಮ್ಮ ಕಾಮಿಡಿ ಕಿಲಾಡಿಗಳು ತಂಡ. ನೋಡಿ, ಇಲ್ಲೊಬ್ಬ ರಾಜ ಮಂತ್ರವಾದಿಯನ್ನ ಕರೆಸಿ ತನ್ನ ಆತ್ಮವನ್ನ ಸೇನಾಧಿಪತಿಯ ಆತ್ಮವನ್ನ ತನ್ನ ದೇಹದೊಂದಿಗೆ ಬದಲಾಯಿಸ್ಕೊಂಡ್ಬಿಡ್ತಾನೆ. ಯಾಕಪ್ಪ ಈ ರಾಜ ಹಿಂಗ್ ಮಾಡ್ದ? ಈ ಕನ್ಫ್ಯೂಷನ್ ನಿಮ್ಗೆ ಯಾರಿಗೂ ಬೇಡ. ಈ ಆಕ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಲೆಟ್ಸ್ ವೆಲ್ಕಮ್ ಬಾದಾಮಿಯ ವಿಜಯ್, ಬ್ಯಾಡಗಿಯ ಸುಂದರಿ ಅಮೃತ, ಉಡುಪಿಯ ಸಂದೀಪ್ ದೇವಾಡಿಗ, ಕೋಲಾರದ ಮಾನ್ಸಿ, ಸೀನಿಯರ್ ಕಿಲಾಡಿ, ಬೆಂಗಳೂರಿನ ಸೀರುಂಡೆ ರಘು, ಹಾಗೂ ಡ್ರಾಮಾ ಜೂನಿಯರ್ಸ್ನ ಕುಳ್ಳ ಸಿಂಗಂ ಅರುಣ್. ನಾನು ಈ ನುಗ್ಗೆಕಾಯಿ ಸಾಮ್ರಾಜ್ಯದ ರಾಜಮಾತೆ ನುಗ್ಗಾಂಬಿಕಾ. ಸಂಗೊಳ್ಳಿ ಜನತೆ, ನನ್ನ ಪ್ರಣಾಮಗಳು. ನನಗೊಬ್ಬ ಮಗ ಇದ್ದಾನೆ, ಅವನ ಹೆಸರು ನುಗ್ಗೇಂದ್ರ. ಅವನಿಗೊಂದು ಸಿಹಿ ಸುದ್ದಿ ತಂದಿದ್ದೇನೆ. ಮಗನೇ ನುಗ್ಗೇಂದ್ರ. ನಮಸ್ಕಾರ, ನಾನು ನುಗ್ಗೆಕಾಯಿ ಸಾಮ್ರಾಜ್ಯದ ಯುವರಾಜ ನುಗ್ಗೇಂದ್ರ ಮಹಾರಾಜ ಅಂತ. ಇದೇನ್ ಅನ್ಕೊಂಡ್ರ? ಇದು ನನ್ನ ಮ್ಯಾನರಿಸಮ್. ಮಧ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ. ಪ್ರಮಾಣಗಳು ಮಾತೆ, ಇದು ಪ್ರಣಾಮಗಳು ಮಾತೆ. ನುಗ್ಗೇಂದ್ರ, ಅವ್ವ, ಒಂದು ಸಿಹಿಯಾದ ಸುದ್ದಿ ತಂದಿದ್ದೇನೆ. ಏನು ಹಳ್ಳಿ ಪವರ್ ಹುಡುಗಿಯರನ್ನ ಮದುವೆ ಮಾಡಿಸ್ತೀಯವ್ವ? ಅಲ್ಲ. ಮತ್ತೆ ಸೀನಿಯರ್ಸ್ ಕರ್ಕೊಂಡ್ ಬಂದಿದ್ದಾವ? ಅದ್ಯಾವುದು ಅಲ್ಲ. ಈಗ ಪ್ರೇಮಿಗೆ ಬಂದ್ಲೋಡವ್ವ. ನಿನಗೆ ಮೆಣಸಿನಕಾಯಿ ಸಾಮ್ರಾಜ್ಯದಿಂದ ಹುಡುಗಿಯನ್ನು ನೋಡಿದ್ದೇನೆ. ಅಯ್ಯೋ, ನಮ್ಮ ಡೈರೆಕ್ಟರ್ ಅನಿಲ್ ಅವ್ರಿಗೆ ಅವ್ರ ನಂಬರ್ ಸಿಕ್ಬಿಡ್ತಾ. ಅವಳನ್ನೇ ನೀನು ಮದುವೆ ಆಗಬೇಕು. ನಿನ್ನ ಫೋಟೋವನ್ನು ಅವಳಿಗೆ ಕಳುಹಿಸಿದ್ದೇನೆ, ಅವಳು ಬರ್ತಾಳೆ. ಅಮ್ಮ, ನಂದು ಒಂದು ಇಲ್ಲ, ಎರಡು ಇಲ್ಲ. ನನ್ನ ಮಾತು ಕೇಳಿಲ್ಲ ಅಂದ್ರೆ ಕುಕ್ಕಾಗುಲ್ಲ. ಇದೇ ನನ್ನ ಮಾತು.